ಸಾಮಾನ್ಯ ಜ್ಞಾನದ ಪ್ರಶ್ನೆಗಳು. ಅತಿ ದೊಡ್ಡ ಖಂಡ ಯಾವುದು? ಏಷ್ಯಾ ಖಂಡ. ಅತಿ ದೊಡ್ಡ ದೇಶ ಯಾವುದು? ರಷ್ಯಾ. ಅತಿ ದೊಡ್ಡ ದ್ವೀಪ ಯಾವುದು? ಗ್ರೀನ್ಲ್ಯಾಂಡ್. ಅತಿ ದೊಡ್ಡ ಮರುಭೂಮಿ ಯಾವುದು? ಸಹರಾ. ಅತಿ ದೊಡ್ಡ ಜಲಚರ ಪ್ರಾಣಿ ಯಾವುದು? ನೀಲಿ ತಿಮಿಂಗ್ಲ. ಅತಿ ಉದ್ದವಾದ ಅಣೆಕಟ್ಟು ಯಾವುದು? ಹಿರಾಕುಂಡ. ಹಿರಾಕುಡ್. ಅತಿ ಎತ್ತರವಾದ ಪ್ರಾಣಿ? ಜಿರಾಫೆ. ಅತಿ ಎತ್ತರವಾದ ಜಲಪಾತ? ಎಂಜಿಲ್ಸ್. ಅತಿ ಎತ್ತರವಾದ ಶಿಖರ? ಮೌಂಟ್ ಎವರೆಸ್ಟ್. ಅತಿ ಚಿಕ್ಕ ಖಂಡ? ಆಸ್ಟ್ರೇಲಿಯಾ. ಭಾರತ ದೇಶದ ಮೊದಲ ರಾಷ್ಟ್ರಾಧ್ಯಕ್ಷರು ಯಾರು? ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್. ಭಾರತದ ಮೊದಲ ಉಪರಾಷ್ಟ್ರಪತಿಗಳು ಯಾರು? ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣ. ಭಾರತದ ಮೊದಲ ಪ್ರಧಾನಮಂತ್ರಿಗಳು ಯಾರು? ಪಂಡಿತ್ ಜವಾಹರ್ಲಾಲ್ ನೆಹರು. ಭಾರತದ ಮೊದಲ ಗೃಹ ಮಂತ್ರಿಗಳು ಯಾರು? ಸರ್ದಾರ್ ವಲ್ಲಭಾಯಿ ಪಟೇಲ್. ಭಾರತದ ಮೊದಲ ಕಾನೂನು ಮಂತ್ರಿಗಳು ಯಾರು? ಡಾಕ್ಟರ್ BR ಅಂಬೇಡ್ಕರ್. ರಾಷ್ಟ್ರೀಯ ಕಾಂಗ್ರೆಸ್ನ ಮೊದಲ ಅಧ್ಯಕ್ಷರು ಯಾರಾಗಿದ್ದರು? WC ಬ್ಯಾನರ್ಜಿ 1885. ಮಹಿಳಾ ಪ್ರಧಾನಮಂತ್ರಿ ಯಾರಾಗಿದ್ದರು? ಇಂದಿರಾ ಗಾಂಧಿ. ಮಹಿಳಾ ಮುಖ್ಯಮಂತ್ರಿ ಭಾರತದಲ್ಲಿ ಮೊದಲ ಯಾರು? ಚೇತಾ ಕೃಪಲಾನಿ. ಮಹಿಳಾ ರಾಜ್ಯಪಾಲರು ಯಾರು? ಸರೋಜಿನಿ ನಾಯ್ಡು. ರಾಷ್ಟ್ರೀಯ ಕಾಂಗ್ರೆಸ್ನ ಮೊದಲ ಮಹಿಳಾ ಅಧ್ಯಕ್ಷರು? ಸರೋಜಿನಿ ನಾಯ್ಡು. ಭಾರತೀಯ ಅಂದ್ರೆ ಸರೋಜಿನಿ ನಾಯ್ಡು. ಮೌಂಟ್ ಎವರೆಸ್ಟ್ ಏರಿದ ಮೊದಲ ಮಹಿಳೆ ಯಾರು? ಬಚೇಂದ್ರಿ ಪಾಲ್. ಮಹಿಳಾ IPS ಅಧಿಕಾರಿ ಯಾರು? ಕಿರಣ್ ಬೇಡಿ. ಬಾಹ್ಯಾಕಾಶಕ್ಕೆ ಚಲಿಸಿದ ಮೊದಲ ವ್ಯಕ್ತಿ ಯಾರು? ರಾಕೇಶ್ ಶರ್ಮಾ. ಭಾರತದಲ್ಲಿ. ಓಕೆ. ಭಾರತದ ದೊಡ್ಡ ರಾಜ್ಯ ಯಾವುದು? ರಾಜಸ್ಥಾನ್. ಚಿಕ್ಕ ರಾಜ್ಯ? ಗೋವಾ. ಭಾರತದ ಹೆಚ್ಚು ಜನಸಂಖ್ಯೆ ಹೊಂದಿರುವ ರಾಜ್ಯ? ಉತ್ತರ ಪ್ರದೇಶ್. ಕಡಿಮೆ ಜನಸಂಖ್ಯೆ? ಸಿಕ್ಕಿಂ. ಕರ್ನಾಟಕದ ದೊಡ್ಡ ಜಿಲ್ಲೆ? ಬೆಳಗಾವಿ. ಕರ್ನಾಟಕದ ಚಿಕ್ಕ ಜಿಲ್ಲೆ? ಬೆಂಗಳೂರು ನಗರ. ಕರ್ನಾಟಕದ ಹೆಚ್ಚು ಜನಸಂಖ್ಯೆ ಇರುವ? ಬೆಂಗಳೂರು ನಗರ. ಕಡಿಮೆ ಜನಸಂಖ್ಯೆ? ಹೆಚ್ಚು ಚಹಾ ಬೆಳೆಯುವ ರಾಜ್ಯ? ಅಸ್ಸಾಂ. ಭಾರತದಲ್ಲಿ ಹೆಚ್ಚು ಗೋಧಿ ಬೆಳೆಯುವ ರಾಜ್ಯ? ಉತ್ತರ ಪ್ರದೇಶ್. ವಿಟಮಿನ್ C ಕೊರತೆಯಿಂದ ಬರುವ ರೋಗ? ಸ್ಕರ್ವಿ. ವಿಟಮಿನ್ A ಕೊರತೆಯಿಂದ ಬರುವ ರೋಗ? ಇರುಳುಗುರುಡು. ರಕ್ತ ಕೆಂಪಾಗಿರಲು ಕಾರಣ? ಹಿಮೋಗ್ಲೋಬಿನ್. ರಕ್ತದ ಗುಂಪುಗಳು ಎಷ್ಟು? 4. ಯಾವುವು? ABO. ಮಾನವನ ದೇಹದ ತಾಪಮಾನ? 37 ಡಿಗ್ರಿ ಸೆಲ್ಸಿಯಸ್. ನೀರಿನ ಅಣುಸೂತ್ರ ಏನು? H2O. ಕಾರ್ಬನ್ ಡೈಆಕ್ಸೈಡ್ ಪ್ರಮಾಣ ಏನು? 0.04. ನೀರಿನಲ್ಲಿ ಕಂಡುಬರುವ ಅನಿಲಗಳು? ಹೈಡ್ರೋಜನ್ ಅಥವಾ ಆಕ್ಸಿಜನ್. ಹೈಡ್ರೋಜನ್ ಮತ್ತು ಆಕ್ಸಿಜನ್. ಸೂರ್ಯನ ಬೆಳಕು ಭೂಮಿಯನ್ನು ತಲುಪಲು ಎಷ್ಟು ನಿಮಿಷ ಬೇಕು? 8 ನಿಮಿಷ ಬೇಕು. ರೇಡಿಯೋ ಕಂಡುಹಿಡಿದವರು ಯಾರು? ಮಾರ್ಕೋನಿ. ಟೆಲಿಫೋನ್ ಕಂಡುಹಿಡಿದವರು ಯಾರು? ಗ್ರಹಂ ಬೇಲ. ದ್ರವ ರೂಪದ ಲೋಹ ಯಾವುದು? ಪಾದರಸ. ರಂಗನತಿಟ್ಟು ಪಕ್ಷಿಧಾಮ ಎಲ್ಲಿದೆ? ಮಂಡ್ಯ. ಮಂಡಗದ್ದೆ? ಶಿವಮೊಗ್ಗ. ಗುಡುಬಿ? ಶಿವಮೊಗ್ಗ. ಬೋನಾಳ? ಯಾದಗಿರಿ. ಹತ್ತಿವೇರಿ? ಉತ್ತರ ಕನ್ನಡ. ಕೊಕ್ಕರಬೆಳ್ಳೂರು? ಮಂಡ್ಯ. ಕಗ್ಗಡಲು? ತುಮಕೂರು. ಘಟಪ್ರಭಾ? ಬೆಳಗಾವಿ. ರಣಹದ್ದು ಪಕ್ಷಿಧಾಮ? ರಾಮನಗರ. ಬಂಕಾಪುರ ನವಿಲುಧಾಮ? ಹಾವೇರಿ. ಆದಿಚುಂಚನಗಿರಿ? ಮಂಡ್ಯ. ಮಾಗಡಿ? ಗದಗ. ಓಕೆ. ಅಶೋಕ ಚಕ್ರದಲ್ಲಿ ಎಷ್ಟು ಗೆರೆಗಳಿವೆ? 24 ಗೆರೆಗಳಿವೆ. ರಾಷ್ಟ್ರೀಯ ಧ್ವಜದ ಬಣ್ಣಗಳೆಷ್ಟು? 3. ಯಾವ್ಯಾವು? ಕೇಸರಿ, ಬಿಳಿ, ಹಸಿರು. ರಾಷ್ಟ್ರೀಯ ಲಾಂಛನ ಯಾವುದು? 4 ಮುಖದ ಸಿಂಹ. ರಾಷ್ಟ್ರೀಯ ಲಾಂಛನದಲ್ಲಿ ಇರುವ ವಾಕ್ಯ ಯಾವುದು? ಸತ್ಯಮೇವ ಜಯತೆ. ರಾಷ್ಟ್ರೀಯ ಪ್ರಾಣಿ? ಹುಲಿ. ರಾಷ್ಟ್ರೀಯ ಪಕ್ಷಿ? ನವಿಲು. ರಾಷ್ಟ್ರೀಯ ಮರ? ಆಲದ ಮರ. ರಾಷ್ಟ್ರೀಯ ಕ್ರೀಡೆ? ಹಾಕಿ. ರಾಷ್ಟ್ರೀಯ ಗೀತೆ? ಜನಗಣ ಮನ. ರಾಷ್ಟ್ರೀಯ ಹೂವು? ಕಮಲ. ರಾಷ್ಟ್ರೀಯ ಹಣ್ಣು? ಮಾವು. ಮನುಷ್ಯ ಯಾವ ಅಂಗದ ಮೂಲಕ ಉಸಿರಾಡುತ್ತಾನೆ? ಶ್ವಾಸಕೋಶ. ಕಪ್ಪೆ? ಬಾಯಿ ಕುಹರ. ಮೀನು? ಕಿವಿರು. ಎರೆಹುಳ? ಚರ್ಮ. ಭಾರತದ ಪೂರ್ವಕ್ಕೆ ಇರುವ ಸಮುದ್ರ ಯಾವುದು? ಬಂಗಾಳ ಕೊಲ್ಲಿ. ಪಶ್ಚಿಮಕ್ಕೆ ಇರುವ ಸಮುದ್ರ? ಅರಬ್ಬಿ ಸಮುದ್ರ.
ದಕ್ಷಿಣಕ್ಕೆ ಇರುವುದು? ಹಿಂದೂ ಮಹಾಸಾಗರ. ಕೆಲವು ಪ್ರಾಣಿಗಳ ಸರಾಸರಿ ಜೀವಿತಾವಧಿಗಳು ಹೇಳು. ಆಮೆ ಎಷ್ಟು ವರ್ಷ ಬದುಕ್ತದೆ? 150 ವರ್ಷ ಬದುಕುತ್ತದೆ. ಆನೆ? 70 ವರ್ಷ. ಆಕಳು? 20 ವರ್ಷ. ಮಾನವ? 70 ಅಥವಾ 80 ವರ್ಷ. 70 ಸರಿಸುಮಾರು 100. ನೆಕ್ಸ್ಟ್, ಬುಡಕಟ್ಟು ಸಮುದಾಯಗಳು. ಸೋಲಿಗರು ಕಂಡುಬರುವುದು? ಮೈಸೂರು. ಸೋಲಿಗರು ಚಾಮರಾಜನಗರದಲ್ಲಿ ಕೂಡ ಕಂಡುಬರ್ತಾರೆ, ಜೊತೆಗೆ ಮೈಸೂರು. ಹೊರಗರು? ದಕ್ಷಿಣ ಕನ್ನಡ. ಜೇನುಕುರುಬರು? ಕೊಡಗು. ಸಿದ್ಧಿ ಬುಡಕಟ್ಟು ಜನಾಂಗ? ಉತ್ತರ ಕನ್ನಡ. ಓಕೆ. ನೆಕ್ಸ್ಟ್, ಭಾರತದ ಪ್ರಮುಖ ಬಂದರುಗಳು. ಕಾಂಡ್ಲಾ ಬಂದರು ಕಂಡುಬರುವ ರಾಜ್ಯ? ಗುಜರಾತ್. ನವಸೇವಾ? ಮಹಾರಾಷ್ಟ್ರ. ಮರ್ಮಗೋವಾ? ಗೋವಾ. ನವಮಂಗಳೂರು? ಕರ್ನಾಟಕ. ಕೊಚ್ಚಿ? ಕೇರಳ. ಓಕೆ. ಪ್ರಮುಖ ವ್ಯಕ್ತಿಗಳ ಸಮಾಧಿಗಳು. ಮಹಾತ್ಮ ಗಾಂಧೀಜಿಯವರ ಸಮಾಧಿಯಲ್ಲಿದೆ? ರಾಜ್ಘಾಟ್. ಜವಾಹರ್ಲಾಲ್ ನೆಹರು ಅವ್ರದ್ದು? ಶಾಂತಿವನ. ಇಂದಿರಾ ಗಾಂಧಿ ಅವ್ರದ್ದು? ಶಕ್ತಿ ಸ್ಥಳ. ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವ್ರದ್ದು? ಸಮಸ್ಥಳ. ಸಮತಾ ಸ್ಥಳ. ಸಮಸ್ಥಳ. ಡಾಕ್ಟರ್ BR ಅಂಬೇಡ್ಕರ್ ಅವ್ರದ್ದು? ಚೈತ್ರ ಭೂಮಿ. ರಾಜೀವ್ ಗಾಂಧಿ ಅವ್ರದ್ದು? ವೀರಭೂಮಿ. ಲಾಲ್ ಬಹದ್ದೂರ್ ಶಾಸ್ತ್ರಿ ಅವ್ರದ್ದು? ವಿಜಯ ಘಾಟ್. ಮೊರಾರ್ಜಿ ದೇಸಾಯಿ ಅವ್ರದ್ದು? ಅಭಯ ಘಾಟ್. ಓಕೆ. ಪಂಚನದಿಗಳ ನಾಡು. ಪಂಜಾಬ್. ಭಾರತದ ಹೆಬ್ಬಾಗಿಲು. ಮುಂಬೈ. ಪಿಂಕ್ ಸಿಟಿ. ಜೈಪುರ್. ಆರೆಂಜ್ ಸಿಟಿ. ನಾಗ್ಪುರ್. ನಾಗ್ಪುರ್. ವೈಟ್ ಸಿಟಿ. ಉದಯಪುರ್. ಅರಮನೆಗಳ ನಗರ. ಕೋಲ್ಕತ್. ದೇವರ ನಾಡು. ಕೇರಳ. ಕೇರಳ. ವಜ್ರದ ನಗರ. ವಜ್ರದ ನಗರ. ಸೂರತ್. ಸೂರತ್. ಸೇಬುಗಳ ನಾಡು. ಹಿಮಾಚಲ ಪ್ರದೇಶ. ಹಿಮಾಚಲ ಪ್ರದೇಶ. ಒಟ್ಟು ಗ್ರಹಗಳ ಸಂಖ್ಯೆ. 8. ಅತಿ ದೊಡ್ಡ ಗ್ರಹ ಯಾವುದು? ಗುರುಗ್ರಹ. ಚಿಕ್ಕ ಗ್ರಹ. ಬುಧ ಗ್ರಹ. ಒಟ್ಟು ಉಪಗ್ರಹಗಳ ಸಂಖ್ಯೆ. 173. ಸುಂದರವಾದ ಗ್ರಹ. ಶನಿ. ಪ್ರಕಾಶಮಾನವಾದ ಗ್ರಹ. ಶುಕ್ರ. ಓಕೆ. ಇಲ್ಲಿವರೆಗೂ ಸಾಕಷ್ಟು ಪ್ರಶ್ನೆಗಳಿಗೆ ಆನ್ಸರ್ ಹೇಳಿದೆ. ಧನ್ಯವಾದಗಳು. ಥ್ಯಾಂಕ್ ಯು.